ಭಾರತೀಯ ಸಂಸ್ಕೃತಿಯಲ್ಲಿ ತಿಥಿ, ನಕ್ಷತ್ರ, ಯೋಗ, ಕಾರಣ ಎಂಬುವಿಗೆ ಶ್ರೇಷ್ಠ ಸ್ಥಾನವಿದೆ. ಕಾಲವು ಕೇವಲ ಕಾಲವೇ ಅಲ್ಲ, ಅದು ಆಧ್ಯಾತ್ಮಿಕ ಉಜ್ವಲತೆಯ ಒಂದು ಪ್ರಮುಖ ಸಾಧನವೆಂದು ಶ್ರದ್ಧಿಸುವ ನಂಬಿಕೆ ನಮ್ಮ ಗ್ರಂಥಗಳಲ್ಲಿ ಇದೆ. ಈ ನಿಟ್ಟಿನಲ್ಲಿ ಆಷಾಢ ಮಾಸದ ಹುಣ್ಣಿಮೆ ಎಂದರೆ ಗುರು ಪೂರ್ಣಿಮೆ ಎಂಬುದು ಒಂದು ಅತ್ಯಂತ ಪವಿತ್ರ ಹಾಗೂ ಶಕ್ತಿಶಾಲಿ ದಿನವಾಗಿದ್ದು, ಇದು ಆಧ್ಯಾತ್ಮಿಕ ಬೆಳವಣಿಗೆಗೆ ಬಹುಮಾನವಾಗಿದೆ. ಹರ ಮುನಿದರೆ ಗುರು ಕಾಯುವನು ಎಂಬ ನುಡಿಗೆ ಏನು ಮಹತ್ವವಿದೆ ನೋಡಿ. ಗುರು ಎಂಬ ಶಬ್ದವೇ ಒಂದು ದೀಪದಂತೆ, ಅಜ್ಞಾನ ಎಂಬ ಕತ್ತಲನ್ನು ಪರಿಹರಿಸಿ ಜ್ಞಾನ ಎಂಬ ಬೆಳಕಿಗೆ ದಾರಿ ತೋರುತ್ತದೆ. ಈ ಕಾರಣಕ್ಕಾಗಿಯೇ ವರ್ಷದಲ್ಲಿ ಒಂದು ದಿನವನ್ನು ಗುರುಗಳಿಗೆ ಅರ್ಪಿಸಿರುವುದು ಭಾರತೀಯ ಸಂಸ್ಕೃತಿಯ ಒಂದು ಸ್ಮಾರಕ ಸಂಗತಿ. ಇಂದಿನ ವಿಡಿಯೋದಲ್ಲಿ ನಾವು ಗುರು ಪೂರ್ಣಿಮೆಯ ಮಹತ್ವ, ಈ ದಿನದ ಆಚರಣೆಗಳು, ಅದರ ಹಿಂದಿರುವ ಶಾಸ್ತ್ರಾಧಾರಿತ ತತ್ವಗಳು ಮತ್ತು ಅದರ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ವಿವರವಾಗಿ ತಿಳಿಯೋಣ. ಗುರುವಿನ ಮಹತ್ವ ಮತ್ತು ಆಶೀರ್ವಾದದ ಶಕ್ತಿ. ಗುರು ಎಂಬ ಶಬ್ದದಲ್ಲಿ ಗು ಎಂದರೆ ಅಜ್ಞಾನ, ರು ಎಂದರೆ ನಿರೋಧನೆ. ಅಂದರೆ ಗುರು ಎಂದರೆ ಅಜ್ಞಾನವನ್ನು ದೂರ ಮಾಡುವ ವ್ಯಕ್ತಿ. ನಮ್ಮ ಜೀವನದಲ್ಲಿ ತಂದೆ ತಾಯಿ ಆಕಾರವನ್ನು ಕೊಟ್ಟರೆ ಗುರು ಆತ್ಮಕಾರಕವನ್ನು ರೂಪಿಸುವವನು. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಗುರು ಹೆಸರಿಲ್ಲದೆ ಒಬ್ಬರಿಗೂ ಮುಕ್ತಿ ಸಾಧ್ಯವಿಲ್ಲವೆಂಬ ನಂಬಿಕೆ ಇದೆ. ಗುರು ಪೂರ್ಣಿಮೆಯೆಂದು ನಾವು ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಶ್ರೀಪಾದ ವಲ್ಲಭರು, ದತ್ತಾತ್ರೇಯರು, ಶ್ರೀಧರ ಸ್ವಾಮಿಗಳು ಸೇರಿದಂತೆ ಅನೇಕ ಪುಣ್ಯಾತ್ಮ ಗುರುಗಳ ಪೂಜೆಯನ್ನು ಮಾಡಬಹುದು. ಅವರ ಅನುಗ್ರಹ ನಮಗೆ ಜೀವಿತದಲ್ಲಿ ಶಕ್ತಿಯು, ಜ್ಞಾನವು, ಧೈರ್ಯ ಮತ್ತು ಸಮೃದ್ಧಿಯು ಒದಗಿಸುತ್ತದೆ. ಹುಣ್ಣಿಮೆಯ ತಿಥಿಯ ಮಹತ್ವನ ಒಂದಿಷ್ಟು ತಿಳಿಯೋಣ. ಹುಣ್ಣಿಮೆ ತಿಥಿ ಚಂದ್ರನು ಪೂರ್ಣ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವ ದಿನ. ಇದು ಸ್ತ್ರೀಯರ ದೇವತೆಗಳಾದ ಲಕ್ಷ್ಮಿ, ಸರಸ್ವತಿ, ಪಾರ್ವತಿಯ ಪ್ರಸನ್ನತೆಯ ದಿನ. ವಿಶೇಷವಾಗಿ ಲಕ್ಷ್ಮೀ ದೇವಿ ಭೂಮಂಡಲದ ಮೇಲೆ ಸಂಚರಿಸುತ್ತಾಳೆ ಎಂಬ ನಂಬಿಕೆ ಇದೆ. ಈ ದಿನ ತಾಯಿ ಲಕ್ಷ್ಮಿಗೆ ಶ್ರದ್ಧಾ ಭಕ್ತಿಯಿಂದ ಮಾಡಿದ ಪೂಜೆಗಳು ಅದ್ಭುತ ಫಲವನ್ನು ನೀಡುತ್ತವೆ. ಆಷಾಢ ಹುಣ್ಣಿಮೆಯ ವಿಶೇಷ ಶಕ್ತಿ. ಆಷಾಢ ಮಾಸದ ಹುಣ್ಣಿಮೆ ಒಂದು ಮಹತ್ತರ ಸಮಯ. ಈ ದಿನ ಭೂಮಿಯಲ್ಲಿ ದೇವಶಕ್ತಿಗಳು ಹೆಚ್ಚು ಸಕ್ರಿಯವಾಗಿರುವುದರಿಂದ ನಾವು ಮಾಡುವ ಉಪವಾಸ, ಪೂಜೆ, ದಾನ ಮತ್ತು ಜಪ ಇವೆಲ್ಲವೂ ತಕ್ಷಣ ಫಲ ನೀಡಬಲ್ಲವು. ಮಹರ್ಷಿಗಳು, ಯೋಗಿಗಳು ಈ ತಿಥಿಯಲ್ಲಿ ತಪಸ್ಸು ಮಾಡುವುದು ಅಪರೂಪವಲ್ಲ. ಗುರುವಿನ ಅನುಗ್ರಹಕ್ಕಾಗಿ ಪಾಲಿಸಬೇಕಾದ ವಿಧಿವಿಧಾನಗಳ ಬಗ್ಗೆ ಒಂದಿಷ್ಟು ವಿಚಾರಧಾರೆ. ಇಂದಿನ ಹುಣ್ಣಿಮೆ ಎಂದರೆ ಗುರು ಪೂರ್ಣಿಮೆಯೆಂದು ನಾವು ಕೆಲವೊಂದು ಶಾಸ್ತ್ರಾಧಾರಿತ ಕ್ರಮಗಳನ್ನು ಅನುಸರಿಸಿದರೆ ನಮ್ಮ ಜೀವನದಲ್ಲಿ ಉತ್ತಮತೆ, ಧನ, ಐಶ್ವರ್ಯ, ಆರೋಗ್ಯ ಮತ್ತು ಮನಃಶಾಂತಿ ಪ್ರಾಪ್ತಿಯಾಗಬಹುದು. ಮೊದಲನೆಯದಾಗಿ ಪ್ರಾತಃ ಕಾಲ ಸ್ನಾನ ಮತ್ತು ಅರಿಶಿಣದ ಬಳಕೆ. ಬೆಳಗ್ಗೆ ಮುಂಜಾನೆ ಎದ್ದು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿಣ ಹಾಕಿ ಸ್ನಾನ ಮಾಡುವುದು ಶಕ್ತಿಯ ಬಿಂದುಗಳನ್ನು ಶುದ್ಧೀಕರಿಸುತ್ತದೆ. ಇದು ದೇಹ, ಮನಸ್ಸು, ಆತ್ಮವನ್ನು ಶುದ್ಧಗೊಳಿಸುತ್ತದೆ. ಎರಡನೆಯದು ಹಳದಿ ಬಟ್ಟೆಗಳ ಧಾರಣೆ. ಈ ದಿನ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಕುಬೇರ ಯೋಗ ಉಂಟಾಗುತ್ತದೆ ಎನ್ನುವ ನಂಬಿಕೆ ಇದೆ. ಹಳದಿ ಬಣ್ಣ ಶ್ರೀಮಂತಿಕೆಯ, ಶುಭತೆಯ ಪ್ರತೀಕ. ಮೂರನೆಯದು ಮನೆ ಸ್ವಚ್ಛ ಮತ್ತು ಪವಿತ್ರೀಕರಣ. ಮನೆಯನ್ನು ಹಾಗೂ ಅಂಗಳವನ್ನು ಚೆನ್ನಾಗಿ ತೊಳೆಯಬೇಕು. ಈ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಬೇಕು. ನಂತರ ಅರಿಶಿಣದ ನೀರನ್ನು ಮನೆಯಾದ್ಯಂತ ಚಿಮುಕಿಸಬೇಕು. ಇದು ನೆಗೆಟಿವ್ ಶಕ್ತಿಗಳನ್ನು ನಿವಾರಿಸುತ್ತದೆ. ಈ ದಿನ ತುಳಸಿ ಗಿಡಕ್ಕೆ ಒಂದು ದೀಪ ಹಚ್ಚಿ ಭಕ್ತಿಯಿಂದ ಪೂಜಿಸಿ. ತುಳಸಿಗೆ 7 ಪ್ರದಕ್ಷಿಣೆಯನ್ನು ಹಾಕಬೇಕು. ತುಳಸಿ ದೇವಿಯನ್ನು ಪೂಜಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಲಭಿಸುತ್ತದೆ. ಇದು ಅಖಂಡ ರಾಜಯೋಗವನ್ನು ಒದಗಿಸುತ್ತದೆ ಎನ್ನುವುದು ಶಾಸ್ತ್ರವಾಕ್ಯ. ಈ ದಿನ 2 ಅಶ್ವತ್ಥದ ಎಲೆಗಳನ್ನು ತಂದು ಅದರ ಮೇಲೆ ಶ್ರೀ ಎಂದು ಅರಿಶಿಣದಿಂದ ಬರೆದು ಮನೆಯ ಬಾಗಿಲಿಗೆ ತೋರಣವಾಗಿ ಕಟ್ಟಿ ಇಡಬೇಕು. ಇದು
ತಾಯಿ ಲಕ್ಷ್ಮಿಯು ಮನೆಯ ಒಳಗೆ ಪ್ರವೇಶಿಸಲು ಆಹ್ವಾನ ಮಾಡಿದಂತಾಗುತ್ತದೆ. ಈ ದಿನ ವೀಳ್ಯದೆಲೆಯ ಪೂಜೆಯ ಮಹತ್ವ. ಧನಲಕ್ಷ್ಮಿಯ ಆಕರ್ಷಣೆಗೆ ವೀಳ್ಯದೆಲೆ ಬಹುಪಾಲು ಶ್ರೇಷ್ಠ. 5 ವೀಳ್ಯದೆಲೆಗಳನ್ನು ದೇವರ ಕೋಣೆಯಲ್ಲಿ ಇರಿಸಿ ಪೂಜಿಸಿದರೆ ಲಕ್ಷ್ಮೀ ನಾರಾಯಣರ ಆಶೀರ್ವಾದದಿಂದ ಅಷ್ಟೈಶ್ವರ್ಯ ದೊರೆಯುತ್ತದೆ. ತುಪ್ಪದ ದೀಪ ಮತ್ತು ಲವಂಗದ ಉಪಯೋಗ. ಈ ದಿನ 2 ತುಪ್ಪದ ದೀಪವನ್ನು ಹಚ್ಚಿ ಪ್ರತಿ ದೀಪದಲ್ಲೂ 2 ಲವಂಗ ಹಾಕಿ ಬೆಳಗಿಸಿದರೆ ಅದೃಷ್ಟದ ಬಾಗಿಲು ತೆರೆದಂತೆ. ಈ ದಿನ ಮನೆಯ ಬಾಗಿಲು ಮತ್ತು ಹೊಸ್ತಿಲಿಗೆ ಅರಿಶಿಣದಿಂದ ಸ್ವಸ್ತಿಕ್ ಗುರುತನ್ನು ಹಾಕಬೇಕು. ಇದರಿಂದ ಮನೆಯಲ್ಲಿ ಶುಭ ಶಕ್ತಿಗಳು ನೆಲೆಸುತ್ತವೆ, ದುಷ್ಟ ಶಕ್ತಿಗಳು ದೂರವಾಗುತ್ತವೆ. ಈ ದಿನದಂದು ಉಪವಾಸವಿದ್ದು ವಿಷ್ಣು ಸಹಿತ ಲಕ್ಷ್ಮಿಯ ಪೂಜೆಯನ್ನು ಮಾಡುವುದು ಬಹಳ ಶ್ರೇಷ್ಠ. ಈ ಉಪವಾಸ ಕಡು ಬಡವನನ್ನು ಶ್ರೀಮಂತನನ್ನಾಗಿ ಮಾಡಬಲ್ಲ ಶಕ್ತಿ ಹೊಂದಿದೆ. ಈ ದಿನ ಶ್ರೀ ಲಕ್ಷ್ಮೀ ನಾರಾಯಣಾಭ್ಯಾಂ ನಮಃ ಎಂಬ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪಿಸಿದರೆ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಈಡೇರುತ್ತವೆ. ಅದೇ ರೀತಿ ಶ್ರೀ ಗುರುದೇವದತ್ತ ಎಂಬ ಮಂತ್ರವನ್ನು ಗುರುಬಲಕ್ಕಾಗಿ ಜಪಿಸಬೇಕು. ಇದರಿಂದ ಜಾತಕದಲ್ಲಿ ಗುರುಬಲ ವೃದ್ಧಿಯಾಗುತ್ತದೆ. ವಿಶೇಷ ವಸ್ತುಗಳ ಖರೀದಿ ಮತ್ತು ಒಂದಿಷ್ಟು ಈ ದಿನ ಮಾಡುವಂತಹ ಉಪಾಯಗಳ ಬಗ್ಗೆ ತಿಳಿಯೋಣ. ಈ ದಿನ ಸಾಸಿವೆ, ಕಲ್ಲುಪ್ಪು, ಕಡಲೆಬೇಳೆ, ಅರಿಶಿಣ ಇವುಗಳಲ್ಲಿ ಒಂದನ್ನಾದರೂ ಖರೀದಿಸಿದರೆ ದೋಷ ನಿವಾರಣೆಯಾಗುತ್ತದೆ. 1 ಬಟ್ಟಲಿನಲ್ಲಿ ಉಪ್ಪು, ಚಿಟಿಕೆ ಅರಿಶಿಣ, 1 ರೂಪಾಯಿ ನಾಣ್ಯ ಇಟ್ಟು ಪೂಜೆ ಮಾಡಿದ ನಂತರ ಆ ಉಪ್ಪನ್ನು ಹರಿಯುವ ನೀರಿನಲ್ಲಿ ಹಾಕಬೇಕು. ನಾಣ್ಯವನ್ನು ದಾನ ಮಾಡಬೇಕು. ಹುಣ್ಣಿಮೆಯ ಸಂಜೆ ಸಮಯದ ಮಹತ್ವ. ಸಂಜೆಯ ವೇಳೆ ಲಕ್ಷ್ಮೀ ದೇವಿಯು ಭೂಲೋಕದಲ್ಲಿ ಸಂಚರಿಸುತ್ತಾಳೆ. ಹೀಗಾಗಿ ಮನೆಯ ಬಾಗಿಲನ್ನು ಸ್ವಚ್ಛಗೊಳಿಸಿ 2 ದೀಪಗಳನ್ನು ಹಚ್ಚಬೇಕು. ಇದು ದೇವಿಯನ್ನು ಆಕರ್ಷಿಸುತ್ತದೆ. ಹುಣ್ಣಿಮೆಯ ಚಂದ್ರನನ್ನು ನೋಡಿದರೆ ಮನಸ್ಸಿನಲ್ಲಿ ಇರುವುದು ಯಾವ ಕೋರಿಕೆಗಳನ್ನಾದರೂ ಪ್ರಾರ್ಥಿಸಿ ಚಂದ್ರನ ಕಿರಣಗಳು ದೇಹದ ಮೇಲೆ ಬಿದ್ದರೆ ಶಕ್ತಿಯು ವೃದ್ಧಿ, ಆರೋಗ್ಯದ ಸುಧಾರಣೆ, ಮಾನಸಿಕ ನೆಮ್ಮದಿಯನ್ನು ಒದಗಿಸುತ್ತದೆ. ಈ ದಿನ ಅನುಸರಿಸಲೇಬೇಕಾದ ಒಂದಿಷ್ಟು ನಿಯಮಗಳ ಬಗ್ಗೆ ತಿಳಿಯೋಣ. ಹುಣ್ಣಿಮೆಯ ದಿನ ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿಯನ್ನು ಸೇವಿಸಬಾರದು. ಗಂಡ ಹೆಂಡತಿಯರು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಗಡ್ಡ, ಕೂದಲು, ಉಗುರನ್ನು ಕತ್ತರಿಸಬಾರದು. ಈ ನಿಯಮಗಳು ಶುದ್ಧತೆ ಮತ್ತು ತಪಸ್ಸಿಗೆ ಪೂರಕವಾಗಿವೆ. ಈ ದಿನದ ದಾನ ಧರ್ಮದ ಮಹತ್ವ. ಈ ದಿನ ಬಡವರಿಗೆ ಸಾಧ್ಯವಾದಷ್ಟು ಆಹಾರ, ಧನ, ವಸ್ತ್ರ ಇತ್ಯಾದಿಗಳನ್ನು ದಾನ ಮಾಡುವುದು ಅತ್ಯಂತ ಪುಣ್ಯ ಕಾರ್ಯ. ಇದು ನಿಮ್ಮಲ್ಲಿರುವ ದೋಷಗಳನ್ನು ನಿವಾರಿಸಿ ದೇವರ ಅನುಗ್ರಹವನ್ನು ಸಂಪೂರ್ಣವಾಗಿ ಒದಗಿಸುತ್ತದೆ. ಆಷಾಢ ಮಾಸದ ಹುಣ್ಣಿಮೆ ಗುರುಪೂರ್ಣಿಮೆ ಎಂಬುದು ನಮ್ಮ ಜೀವನದಲ್ಲಿ ದೈವಿಕ ಶಕ್ತಿಯ ಸ್ಪಂದನೆಗೆ ಮುಕ್ತ ದಾರಿ ನೀಡುವ ದಿನ. ಈ ಒಂದು ದಿನದಲ್ಲಿ ನಾವು ಮಾಡಿದ ಸಣ್ಣ ಪುಟ್ಟ ಶ್ರದ್ಧಾಪೂರ್ವಕ ಉಪಚಾರಗಳು ಸಹ ಭಕ್ತಿಗೆ, ಐಶ್ವರ್ಯಕ್ಕೆ, ಸಮೃದ್ಧಿಗೆ ಮಾರ್ಗದರ್ಶನವಾಗಬಲ್ಲವು. ಗುರುವಿನ ಆಶೀರ್ವಾದ, ಲಕ್ಷ್ಮೀ ದೇವಿಯ ಕಟಾಕ್ಷ ಮತ್ತು ವಿಷ್ಣುವಿನ ಅನುಗ್ರಹ ನಮ್ಮ ಜೀವನವನ್ನು ಬದಲಾಯಿಸಬಲ್ಲ ಶಕ್ತಿಯ ಗುಟ್ಟಾಗಿವೆ. ಹೀಗಾಗಿ ಈ ಪವಿತ್ರ ದಿನವನ್ನು ಗಂಭೀರತೆ, ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಿ ಜೀವನದಲ್ಲಿ ಶಾಶ್ವತ ಶಾಂತಿ ಮತ್ತು ಸಂಪತ್ತನ್ನು ಅನುಭವಿಸೋಣ. ಇದೇ ಶ್ರೇಷ್ಠ ಗುರು ಪೂರ್ಣಿಮೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಶುಭವಾಗಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.